ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಮೋಮ್ ಸ್ಟೋರಿ ಚಾನಲ್ಗೆ ಸ್ವಾಗತ. ಬನ್ನಿ ಎಲೆಕೋಸಿನ ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಸೊ ನಾನು ಫಸ್ಟ್ ಲೋ ಫ್ಲೇಮ್ನಲ್ಲಿ ಸಾಸಿವೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಅದರ ಜೊತೆಗೆ 2 ಟೇಬಲ್ ಸ್ಪೂನ್ಸ್ ಅಷ್ಟು ಎಣ್ಣೆ, ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ 3 ಈರುಳ್ಳಿ, ಅದರ ಜೊತೆಗೆ ರೆಡ್ ಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಕರಿಬೇವು. ಇದನ್ನು ಫ್ರೈ ಮಾಡ್ತಾ ಹೋಗಿ. ಹಾಗೆ ನಾನು ಒಂದು ಕುಕ್ಕರಲ್ಲಿ 1 ಗ್ಲಾಸಷ್ಟು ತೊಗರಿಬೇಳೆ ಹಾಗೂ ಎಲೆಕೋಸು ಸಣ್ಣದಾಗಿ ಕಟ್ ಮಾಡಿಕೊಂಡು 3 ವಿಸಿಲ್ಸ್ ಬರೋವಷ್ಟು ಬೇಯಿಸ್ಕೊಂಡಿದ್ದೆ. ಸೊ ಅದನ್ನು ಒಂದು ತೊಟ್ಟು ನೀರಿಲ್ದಿರ ನೀವು ಇದರಲ್ಲಿ ಮಿಕ್ಸ್ ಮಾಡಬೇಕಾಗತ್ತೆ. ಹೀಗೆ ನಾನಿವಾಗ ಅದರಿಂದ ಎಲ್ಲ ಇದಕ್ಕೆ ನಾನು ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಕಲಸಿ ಈಗ ಇದನ್ನು. ಹಾಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊತಿದ್ದೀನಿ. ಅಷ್ಟೇ, ತುಂಬಾ ಈಸಿ ಪಲ್ಯಗಳು ಮಾಡೋದು. ಸೊ ಈಗ ಇದನ್ನು ಚೆನ್ನಾಗಿ ಬೇಯಿಸ್ತಾ ಹೋಗಿ. ನಾನು ಆಲ್ರೆಡಿ ಕುಕ್ಕರ್ನಲ್ಲೇ ಸ್ವಲ್ಪ ಸಾಲ್ಟ್ ಹಾಕಿದ್ದೆ ಇದಕ್ಕೆ. ಸೊ ನಾನು ಇದನ್ನು ಟೇಸ್ಟ್ ಮಾಡಿ ನೋಡಿದೆ, ಸಾಲ್ಟ್ ಪರ್ಫೆಕ್ಟ್ ಆಗಿತ್ತು, ಅದರಿಂದ ಹಾಕಕ್ಕೆ ಹೋಗಿರಲಿಲ್ಲ. ಸೊ ಅನ್ನ ಸಾಂಬಾರ್ ಜೊತೆ ಮುದ್ದೆ ಹಾಗೆ ಈ ಪಲ್ಯ ತಿಂದರೆ ಸಖತ್ತಾಗಿರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಸಬ್ಸ್ಕ್ರೈಬ್ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.